ಹಾಂ ರೀ ಮತ್ತೆ ಇವತ್ತು ಲೋಕಸಭಾ ಸದಸ್ಯನಾದ ಮೇಲೆ ಹಿಂದೆಯೂ ಕೂಡ ಇದೇ ಕಚೇರಿಯಲ್ಲಿ ನನ್ನ ಆಫೀಸ್ ಇತ್ತು. ಇವತ್ತು 2024 ಚುನಾವಣೆ ಪಾರ್ಲಿಮೆಂಟ್ ಆದಮೇಲೆ ನಾನು ಇದನ್ನು ಸ್ವಲ್ಪ ಸರ್ಕಾರದವ್ರು ಹೇಳಿ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ಮಾಡ್ತೀನಿ ಅಂತೇಳಿದ್ರೆ ರಿಪೇರಿ ಮಾಡಿಕೊಟ್ರೆ ತುಂಬ ಧನ್ಯವಾದಗಳು. ಆಮೇಲೆ ಪ್ರತಿ ದಿವಸ ನಾನು ಇವತ್ತು ಆಫೀಸ್ ಓಪನಿಂಗ್ ಅಂತೂ ಆಗ್ಯಾದ. ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರತಿ ದಿವಸ 9-9:30ಯಿಂದ ಮಧ್ಯಾಹ್ನ 12:30 1 ತನಕ ನಾನು ಪ್ರತಿನಿತ್ಯ ಆಫೀಸಿನಲ್ಲೇ ನಾನು ಸಿಗ್ತೀನಿ. ಯಾರೇ ಏನೇ ಹೇಳೋದಾದ್ರೆ ಆ ವೇಳೆಯಲ್ಲಿ ಮತದಾರರು ಜನರು ಬಂದು ತಮ್ಮ ಅಹವಾಲುಗಳನ್ನು ಹೇಳಬೇಕು, ನಾನು ಸ್ವೀಕರಿಸ್ತೀನಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಪ್ಪ. ಇನ್ನು ಎರಡನೇದ್ದು, ಇದು ಎಂಥ ಸರ್ಕಾರ ನನಗೆ ಅರ್ಥ ಆಗಲ್ಲ. ಸುಮಾರು 1 ವರ್ಷಗಳ ಕಳೆದರೂ ಕೂಡ ₹1 ಇಡೀ ರಾಜ್ಯ ತುಂಬ ಕೆಲಸ ಇಲ್ಲ. ಎಲ್ಲಿ ಕೂಡ ಒಂದು ಪೂಜಾ ಪುನಸ್ಕಾರ ಇಲ್ಲ. ನಮಗಂತೂ ಒಂದೂ ಹೇಳಿಲ್ಲ. ಅವಂತೂ ಈ ರೊಕ್ಕನೇ ಇಲ್ಲ, ಅವ್ರಿಗೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಎಲ್ಲಿ ಹೇಳ್ತಾರೆ. ಹೀಗಾಗಿ ಇದು ಪತನದಲ್ಲಿರೋ ಸರ್ಕಾರ ಅಂತ ನನಗೆ ಅನ್ನಿಸ್ತದಪ್ಪ. ಯಾಕಂದರೆ ಈ ರೀತಿ ಸರ್ಕಾರ ನಡೆಸೋದು ಮಾನನೂ ಇರೋದಿಲ್ಲ, ಮರ್ಯಾದೆನೂ ಇರೋದಿಲ್ಲ. ಆಮೇಲೆ ಇದೊಂದು, ಇನ್ನು ಎರಡನೇದು ಏನಪ್ಪ ಅಂದರೆ, ನಮ್ಮ SC/ST ಹಣವನ್ನು 32,000 ಕೋಟಿ ಎಷ್ಟಿದು ಈಗ ನೋಡಿರಲ್ಲ ಹಗರಣಗಳು ಎಂಥ ಮಾಡ್ಯಾರ. ಅದಕ್ಕೆ ಯಾರಿಗೂ ಅದರಲ್ಲಿ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಯಾವ ರೀತಿಯಿಂದ ಕರುಣೆಯನ್ನು ಮುಖ್ಯಮಂತ್ರಿಗಳು ಮಂತ್ರಿಗಳು ಅದಕ್ಕೆ ಕರುಣೆ ತೋರಿಸಬಾರ್ದು ಅಂತಕ್ಕಂಥ ನನ್ನ ಒತ್ತಾಯ. ಇಷ್ಟು ನಾವು ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ. ಇದು ನಿಜ ಹಿಂದೆ ಯಾವತ್ತೂ ಕೂಡ SC/ST ಜನರದ ಹಣ ಯಾವ ಸರ್ಕಾರವು ಹಿಡಿದಿದ್ದಿಲ್ಲ. ಈ ಹಣ ತೊಗೊಂಡು ಹೋಗಿ ಗ್ಯಾರಂಟಿಗಳಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಾವು ಭಾಳ ಒತ್ತಾಯ ಮಾಡಿ, ನಾನು ಮೊನ್ನೆ ಕೇಳಿದ್ರು, ಚೀಫ್ ಮಿನಿಸ್ಟರ್ ಬಂದಿದ್ದರು ಬೆಂಗಳೂರಿಗೆ, ಅಲ್ಲಿ ಮೀಟಿಂಗ್ ಅಟೆಂಡ್ ಆಗಲಿಲ್ಲ. ನಾವು ಪ್ರೈವೇಟಾಗಿ ಹೋಗಿ ಭೇಟಿಯಾಗಿ, ನೀನು ಒಟ್ಟು ಎಲ್ಲ ನಮ್ಮ SC/STನ ಮಣ್ಣಾಗಿಟ್ಟಿಲ್ಲ, ಒಬ್ಬ ಹಿಂದುಳಿದ ಮನುಷ್ಯ ಅಂತ ನೇರವಾಗಿ ಅವನ ಮಕ್ಕದ ಮೇಲೆ ಹೇಳಿನಿ. ಇಲ್ಲೋ ಹಂಗೋ ಹಿಂಗಂದ್ರು, ಹಿಂಗಂದ್ರೆ ರಗಡ ಮಂದಿ ಹೋದಲ್ಲ ತೊಗೋಬೇಕು, ಬೇರೆ ಇಲ್ಲ, ಹಣ ರಗಡದಲ್ಲ. ಇದು SC/STದು ಬೇಕಾಗಿತ್ತ ನಿನಗೆ ಹಣ? ಬೇರೆ ಇಲಾಖೆ ಸಾಕಷ್ಟು ಹಣ ಇತ್ತು. ಇದು ಭಾಳ ಅನ್ಯಾಯ ಮಾಡಿರಿ ನಮಗೆ ಅಂತಕ್ಕಂಥ ಮಾತು ನಮ್ಮ ಮುಖ್ಯಮಂತ್ರಿ ಪರ್ಸ್ನಲಾಗಿ ಭೇಟಿಯಾಗಿ ಹೇಳಿದ್ದೀನಿ. ಮುಂದೂ ಹೇಳ್ತೀನಿ. ಮಿನಿಸ್ಟ್ರ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಇಡೀ ದಕ್ಷಿಣ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ದಲಿತ ವ್ಯಕ್ತಿ 7 ಸಲ ಚುನಾವಣೆಯಲ್ಲಿ ಗೆದ್ದು ಬಂದವ ನಾವು ಒಬ್ಬನೇ. ಆದರೆ ನಾನು 7 ಸಲ ಗೆದ್ದು ಬಂದರೂ ನನ್ನ ಮಂತ್ರಿ ಮಾಡಲಾರ್ದು ಅವ್ರು ತಪ್ಪಂತ ಹೇಳಿದ್ರೆ ಅದು ತುಂಬ ನನಗಂತೂ ಭಾಳ ಅಸಮಾಧಾನ ಆಗ್ಯದ. ಮಂತ್ರಿ ಆಗಲಾರ್ದು ನನ್ನ ಸಲುವಾಗಿ ಅಲ್ಲ, ನನ್ನ ಜನರ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ನಾನು ಮಂತ್ರಿ ಆಗಬೇಕು ಅನ್ನೋದು ಇಚ್ಛಾ ಜನರದದ. ನಂದೇನು ಬಾರಣೆ ಬಂದರೆ ಚಾರಣೆ, ನನಗೇನು ಅದರ ಅವಶ್ಯಕತೆ ಅನಿಸಂಗಿಲ್ಲ. ಆದರೆ ಜನರ ಭಾವನೆಗಳು ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಗ್ಯದ. ಎಲ್ಲರೂ ಬರೀ ದಲಿತರು ಅಷ್ಟೇ ಅಲ್ಲ, ಎಲ್ಲ ನನ್ನ ಮತದಾರರಿಗೆ ತುಂಬ ನೋವಾಗ್ಯದ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ.